ಪ್ರೀತಿಯರೇ, ನಮ್ಮ ಹಾಗೆ ಜನಿಸಿ ಬದುಕಿ ಬೆಳೆದು ಬದುಕಿನಲ್ಲಿ ಉನ್ನತ ವಿಜಯವನ್ನು ಕರಗತಗೊಳಿಸಿದಂತಹ ಅದೆಷ್ಟೋ ಚಿಂತಕರು, ಮಹಾನ್ ವಿದ್ವಾಂಸರು, ತತ್ವಜ್ಞಾನಿಗಳು ನಮ್ಮನ್ನು ಹಗಲಿದ್ದಾರೆ. ಅವರು ನಮಗೆ ತೋರಿಸಿದಂತಹ ಆ ಯಶಸ್ಸಿನ ಮಾದರಿಯ ಬದುಕು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿದರೆ ಖಂಡಿತವಾಗಿಯೂ ನಾವು ಸಹ ಯಶಸ್ವಿಗೊಳ್ಳುತ್ತೇವೆ. ಬನ್ನಿ ನಮಗೆ ಇಂದು ಲೈಫ್ ಲೈನ್ನಲ್ಲಿ ಅದರ ಕುರಿತು ಮಾತನಾಡುವ. ಸುಮಾರು 91 ವರ್ಷ ಬದುಕಿ ಜನರಿಗೆ ಸದಾ ದಾನ, ಧರ್ಮ, ನಿಷ್ಠೆ, ವಿನಯ, ಸಹಾಯಗಳ ಪಾಠವನ್ನು ಕಲಿಸಿ ಜನರಿಗೆ ಆಹಾರ, ಬಟ್ಟೆ, ಆಶ್ರಯವನ್ನು ನೀಡಿ ಅವರಿಂದಲೇ ಗೌಸುಲ್ ಆಲಂ ಎಂಬ ಶ್ರೇಷ್ಠ ಬಿರುದನ್ನು ಕರಗತಗೊಳಿಸಿದಂತಹ ಸುಲ್ತಾನುಲ್ ಔಲಿಯಾ ಗೌಸೆ ಪಾಕ್ ಗೌಸುಲ್ ಆಲಂ ಸುಲ್ತಾನುಲ್ ಔಲಿಯಾ ಮುಹಿದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ಎಂಬ ಮಹಾನ್ ವಿದ್ವಾಂಸರು. ಅವರ ಕುರಿತು ಹೇಳುವುದಾದರೆ, ತಂದೆಯ ಮೂಲಕ ಹುಸೇನ್ ರಲಿಯಲ್ಲಾಹು ಅನ್ಹುರವರಿಗೂ, ತಾಯಿಯ ಮೂಲಕ ಹಸನ್ ರಲಿಯಲ್ಲಾಹು ಅನ್ಹುರವರಿಗೂ, ಹೀಗೆ ನೇರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಂಪರೆಗೆ ಸೇರುವಂತಹ ವಂಶ ಪರಂಪರೆಯಾಗಿದೆ ಮುಹಿದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ರವರದ್ದು. ಅವರು ತನ್ನ ಬಾಲ್ಯದಲ್ಲಿ ಕುರ್ಆನ್ ಸಂಪೂರ್ಣವಾಗಿ ಕಂಠಪಾಠ ಮಾಡಿ ತನ್ನ 18ನೇ ವರ್ಷದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬಾಗ್ದಾದ್ಗೆ ತಲುಪುತ್ತಾರೆ. ಬಾಗ್ದಾದ್ ಎಂದರೆ ವೈದ್ಯಶಾಸ್ತ್ರದ, ಖಗೋಳಶಾಸ್ತ್ರದ, ತತ್ವಚಿಂತಕರ, ಸಾಹಿತ್ಯಗಳ, ಉನ್ನತ ಕಲೆಗಳ, ಸಂಸ್ಕೃತಿಗಳ ಬೀಡಾದಂತಹ ಬಾಗ್ದಾದ್. ದ ಹೌಸ್ ಆಫ್ ವಿಸ್ಡಮ್, ಜ್ಞಾನ ಮಂದಿರ, ಬೈತುಲ್ ಹಿಕ್ಮಾ ಎಂಬ ಶ್ರೇಷ್ಠ ಹಾಗೂ ವಿಶ್ವದ ಉನ್ನತ ಸಂಶೋಧನಾ ಕೇಂದ್ರ ಹಾಗೂ ಗ್ರಂಥಾಲಯವಿದ್ದಂತಹ ಬಾಗ್ದಾದ್, ಬುದ್ಧಿಜೀವಿಗಳ ರಾಜಧಾನಿ ಎಂದು ಪ್ರಸಿದ್ಧವಾದಂತಹ ಬಾಗ್ದಾದ್ಗೆ ತಲುಪುತ್ತಿದ್ದಾರೆ. ಈ ಬಾಗ್ದಾದ್ಗೆ ತಲುಪುವಾಗ ತನ್ನ ಬಟ್ಟೆಯಲ್ಲಿ ತನ್ನ ತಾಯಿಯು 40 ದಿರ್ಹಮನ್ನು ಹೊಲೆದು, ಮಗನೇ, ಯಾವ ಸಂದರ್ಭ ಬಂದರೂ ತಾನು ಸುಳ್ಳು ಹೇಳಬಾರದು ಎಂಬ ಉಪದೇಶವನ್ನು ನೀಡುತ್ತಿದ್ದಾರೆ. ಹೀಗೆ ಬಾಗ್ದಾದ್ಗೆ ಹೊರಟುವಂತಹ ಈ ಸಂಘವನ್ನು, ಜೀಲಾನಿಯರವರು ಒಳಗಂತಹ ಈ ಸಂಘವನ್ನು ಮಧ್ಯ ರಸ್ತೆಯಲ್ಲಿ ಒಂದು ದರೋಡೆಗಾರರು, ಕಳ್ಳರು ಇವರನ್ನು ಹಿಡಿದು ಅವರಲ್ಲಿದ್ದಂತಹ ಎಲ್ಲಾ ಸಾಮಗ್ರಿಗಳನ್ನು, ಹಣವನ್ನು ದೋಚುವ ಸಂದರ್ಭದಲ್ಲಿ ಜೀಲಾನಿಯರವರೊಂದಿಗೆ ಬಂದು ಕೇಳುತ್ತಾರೆ, ಏನು ನಿನ್ನ ಹತ್ರ ಹಣವಿದೆ ಎಂದು ಕೇಳುವ ಸಂದರ್ಭದಲ್ಲಿ, ಹೌದು, ನನ್ನ ತಾಯಿ ಹೊಲಿದು ಕೊಟ್ಟಂತಹ 40 ದಿರ್ಹಂ ನನ್ನಲ್ಲಿದೆ ಎಂದು ಸಂದರ್ಭದಲ್ಲಿ ಕಳ್ಳರು ಕೇಳುತ್ತಾರೆ, ಓ ಮಗನೇ, ಇಲ್ಲ ಎಂದು ನಿನಗೆ ಸುಳ್ಳು ಹೇಳಬಹುದಿತ್ತು, ಆದರೆ ನೀನು ಯಾತಕ್ಕಾಗಿ ಹೇಳಿಲ್ಲ ಎಂದು ಕೇಳಿದ ಸಂದರ್ಭದಲ್ಲಿ, ನನ್ನ ತಾಯಿಯು ಯಾವುದೇ ಸಂದರ್ಭದಲ್ಲಿ ಸುಳ್ಳು ಹೇಳಬಾರದು ಎಂದು ನನಗೆ ಹೇಳಿದ್ದಾರೆ, ಉಪದೇಶಿಸಿದ್ದಾರೆ, ಅದಕ್ಕೆ ನಾನು ಸುಳ್ಳು ಹೇಳಲಾರ ಎಂಬ ಉತ್ತರವನ್ನು ಕೇಳಿದ ಕಳ್ಳರು ತಕ್ಷಣವೇ ತಾವು ಮಾಡುತ್ತಿದ್ದಂತಹ ದರೋಡೆಗಳನ್ನು ನಿಲ್ಲಿಸಿ ಒಂದು ಒಳ್ಳೆಯ ಮನುಷ್ಯರಾಗಿ ಪರಿವರ್ತನೆಗೊಳ್ಳುತ್ತಿದ್ದಾರೆ. ಇಂತಹ ಒಳ್ಳೆಯ ಸಂದೇಶಗಳು ಅವರು ನಮಗೆ ಹರಡಿದ್ದಾರೆ. ಅದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೂ ಅವರು ಸತತವಾಗಿ ಬಾಗ್ದಾದಿನಲ್ಲಿ 33 ವರ್ಷ ಕಷ್ಟಪಟ್ಟು ಎಲ್ಲಾ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಆಳವಾದ ತಿಳುವಳಿಕೆಯುಳ್ಳವರಾಗಿ ಮಾರ್ಪಾಡುಗೊಂಡು ಸುಲ್ತಾನುಲ್ ಔಲಿಯಾ ಎಂಬ ಉನ್ನತ ಶ್ರೇಷ್ಠತೆಗೆ ಅವರು ತಲುಪಿದರು. ಹಾಗೂ ಖಾದ್ರಿಯ ಪರಂಪರೆಯನ್ನು ಸೃಷ್ಟಿಸಿ ಸೂಫಿ ಪರಂಪರೆಯಲ್ಲಿ ಉನ್ನತ ಸೂಫಿಯರಾಗಿ ಮಾರ್ಪಾಡುಗೊಂಡರು. ಇವರು ನಮ್ಮ ಬದುಕಿನಿಗೆ ಕಲಿಸಿಕೊಟ್ಟಂತಹ ಹಲವು ಪಾಠಗಳಿದೆ. ಪ್ರತ್ಯೇಕವಾಗಿ ಹೇಳುವುದಾದರೆ, ಜನರನ್ನು ಸೇವಿಸುವ, ಜನರಿಗಾಗಿ ಬದುಕುವ, ಜನರಿಗೆ ಸಹಾಯ ಮಾಡುವಂತಹ ಒಂದು ರೀತಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ರೀತಿಯಲ್ಲಿ ಕೇರಳ ಮಣ್ಣಿನಲ್ಲಿ ಬದುಕಿ ಜನಿಸಿ ವಿಜ್ಞಾನವನ್ನು ಕರಗತಗೊಳಿಸಿ ಆ ವಿಜ್ಞಾನಕ್ಕೆ ನೀಡಬೇಕಾದ ಎಲ್ಲಾ ಮಹತ್ವವನ್ನು ನೀಡಿ ಅದನ್ನು ಪ್ರಚಾರಗೊಳಿಸಿ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿ ವಿದ್ಯಾರ್ಥಿಗಳ ಮೂಲಕ ಒಂದು ಉನ್ನತ ಸಮಾಜವನ್ನು, ಸಂಸ್ಕಾರವುಳ್ಳ ಒಂದು ಸಮೂಹವನ್ನು ಸೃಷ್ಟಿಸಿದಂತಹ ಅದೆಷ್ಟೋ ಉಲಮಾಗಳು, ಪಂಡಿತರು ನಮ್ಮ ಕೇರಳ ಮಣ್ಣಿನಲ್ಲಿ ನಮಗೆ ಕಾಣಬಹುದು. ಹೇಳುವುದಾದರೆ ಶೇಖುಲ್ ಹದೀಸ್ ನಲ್ಲಿ ಕೂತು ಇಸ್ಮಾಯಿಲ್ ಉಸ್ತಾದರವರು, ಅದೇ ರೀತಿಯಲ್ಲಿ ಚಾಲ್ತಿಯಲ್ಲಿರುವಂತಹ ನಮ್ಮ ಇಸ್ಲಾಮಿಕ್ ಎಜುಕೇಶನ್ ಸಿಸ್ಟಮ್ಗೆ ಅಡಿಪಾಯ ಹಾಕಿದಂತಹ ನೂರುಲ್ ಉಲಮಾ ಎಮ್ಮಿ ಉಸ್ತಾದರವರು, ಅದೇ ರೀತಿಯಲ್ಲಿ ತಾಜುಲ್ ಉಲಮಾ ಉಳ್ಳಾಳಂ ಸೈಯದ್ ತಂಗಳರವರು, ಅದೇ ರೀತಿಯಲ್ಲಿ ನಮ್ಮ ಚೇರಿ ಎಪಿ ಉಸ್ತಾದರವರು, ಹೀಗೆ ಹಲವಾರು ಸ್ಮರಣಗಳು ನಡೆಯುವಂತಹ ಈ ತಿಂಗಳಿನಲ್ಲಿ ನಾವು ಅವರು ನಮಗೆ ತೋರಿಸಿಕೊಟ್ಟಂತಹ ಆ ಬದುಕಿನ ಮಾದರಿಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅವರಂತೆಯೇ ಯಶಸ್ಸಿನ ಒಂದು ಬದುಕನ್ನು ಬದುಕಿ ಜನರಿಗೆ ಸೇವೆ ಸಲ್ಲಿಸಿ ಒಂದು ಪ್ರಾಮಾಣಿಕತೆಯ ಒಂದು ಬದುಕನ್ನು ಬದುಕಬೇಕಾಗಿದೆ. ಪ್ರೀತಿಯರೇ, ಅವರ ಬದುಕಿನಲ್ಲಿ ಬಿತ್ತಿದಂತಹ ನೈತಿಕ ಬೀಜಗಳು ಇಂದು ಬೆಳೆದು ಮರವಾಗಿ ಹಲವರಿಗೆ ನೆರಳಾಗಿ ನಿಂತಿದೆ. ಕಾರಣ ನಾವು ಇಂದು ಉಪಯೋಗಿಸುತ್ತಿರುವಂತಹ
ಹಲವು ಸಿಸ್ಟಮ್ಗಳು, ಸಂವಿಧಾನಗಳು ಅವರ ಚಿಂತನೆಗಳ ಫಲವಾಗಿದೆ ಎಂದು ನಮಗೆ ದೋಚುವಾಗ ನಾವು ಚಿಂತಿಸಬೇಕು, ಅವರು ನಮಗೆ ಕೊಟ್ಟಂತಹ ಕೊಡುಗೆಗಳು ಎಷ್ಟು, ಅವರ ಬದುಕಿನಲ್ಲಿ ಮಾಡಿದಂತಹ ಆ ಸತ್ಕರ್ಮಗಳೆಷ್ಟು ಎಂಬುದನ್ನು ನಾವು ಮನವರಿಕೆ ಮಾಡಿ ನಮ್ಮ ಬದುಕಿನಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು. ಹಾಗೂ ಮುಂದಿನ ಪೀಳಿಗೆ ನಮ್ಮನ್ನು ಸ್ಮರಿಸುವ, ನಮ್ಮನ್ನು ಮಾದರಿಗೊಳಿಸುವಂತಹ ಒಂದು ಮಾದರಿಯನ್ನು ನಾವು ಬದುಕಬೇಕು ಎಂದು ಹೇಳುತ್ತಿದ್ದೇನೆ.